ಹಾಯ್ ಹಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಂಗೆ ಸ್ವಲ್ಪ ಹುಷಾರಿಲ್ಲ ಅಷ್ಟೇ, ತಲೆನೋವು, ಮೈಕೈ ನೋವು, ಜ್ವರ, ನೆಗಡಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಕ, ಮೈಸೂರು ಆಂದೋಲನ ಸರ್ಕಲ್ ಸಾಯಿಬಾಬಾ ಮಂದಿರದಿಂದ. ಸುಮಾರು ಜನ ನಂಗೆ ಕೇಳ್ತಾಯಿದ್ರಿ, ಈ ಸಾಯಿಬಾಬಾ ಮಂದಿರ ಎಲ್ಲಿ ಬರುತ್ತೆ ಅಂತ. ಆಂದೋಲನ ಸರ್ಕಲ್. ಸೊ ಸಾಯಿಬಾಬಾ ಮಂದಿರ ಮುಂದೆನೇ ನಿಂತ್ಕೊಂಡು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಸ್ಕೆಟ್ ಪ್ರಸಾದ ಕೂಡ ಕೊಟ್ಟರು. ಎಲ್ಲರೂ ಹೇಗಿದ್ದೀರಾ? ನಂದು ಎಲ್ಲ ವಾರ ಪೂಜೆ ಎಲ್ಲ ಆಯಿತು, ದೇವಸ್ಥಾನ ವಿಸಿಟ್ ಎಲ್ಲ ಆಯಿತು. ಈಗ ಜಸ್ಟ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಿನ್ನೆಯಿಂದನೇ ವ್ಲಾಗ್ನ ಮಾಡೋಣ ಅಂತ ಮಾಡಿದೆ. ನಿಜಕ್ಕೂ ಹುಷಾರಿಲ್ಲ, ನನ್ನ ವಾಯ್ಸಲ್ಲಿ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಆದರೂ ಕೂಡ ಗಿವ್ ಅಪ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ. ವೆಲ್ಕಮ್ ಬ್ಯಾಕ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡಿಕೊಂಡು ಖುಷಿ ಪಡಿ, ಅವರು ನೋಡಲಿ. ಇದು ಸಾಯಿಬಾಬಾ ಮಂದಿರದ ಮುಂದೆನೇ ನಿಂತಿದ್ದೀನಿ. ಈಗ ಮನೆಗೆ ಹೊರಡಬೇಕು. ಅದಕ್ಕಿಂತ ಮುಂಚೆ ನೆನ್ನೆಯಿಂದ ಏನೇನಾಯಿತು ಅದನ್ನೆಲ್ಲ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು, ಆದರೆ ಆನ್ ದ ವೇ ಓಪನ್ ಇರಲ್ಲ ಅನ್ಕೋತೀನಿ ಇಷ್ಟು ಬೇಗ. ಮೆಡಿಕಲ್ಗೆ ಏನಾದರೂ ಹೋಗಿ ಓಪನ್ ಇದ್ದರೆ ತೋರಿಸ್ಕೊಂಡು ಮನೆಗೆ ಹೋಗ್ತೀನಿ. ಸ್ಟೇ ಟ್ಯೂನ್. ಏನೇನಾಯಿತು ನಿನ್ನೆಯಿಂದ ಆ್ಯಕ್ಚುಲಿ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಓಕೆನಾ? ನಾನು ಬುಧವಾರ ಏನೇನಾಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಕೆಲಸ ಮಾಡ್ತಾಯಿದ್ದೆ ನೆನ್ಪಾಡು. ನಾನು ಇವಳಿಗೆ ಬರ್ಕೋ ಅಂತ ಕೊಟ್ಟರೆ ಇವಳು ಬರೆಯೋ ಬದಲು ನಿದ್ದೆ ಮಾಡಿರೋದೇ ಜಾಸ್ತಿ. ಈ ವಿಡಿಯೋ ಮಾಡಿರೋದು ನನ್ನ ಮಗ. ಯಾಕಂದರೆ ಮಮ್ಮಿ ನನಗೆ ಎಷ್ಟು ಸ್ಟ್ರಿಕ್ಟಾಗಿ ಓದಿಸ್ತೀಯಾ ಬರ್ಸ್ತೀಯಾ, ನಿನ್ನ ಮಗಳು ನೋಡು ಏನು ಮಾಡ್ತಾಯಿದ್ದಾಳೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ನಂಗೆ ತೋರಿಸ್ತಾ. ಅದು ತುಂಬ ಕ್ಯೂಟ್ ಅನ್ನಿಸ್ತಾ, ಅದಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬುಧವಾರ ನಮ್ಮ ಗೋಡೌನಲ್ಲಿ ನಾವು 2,500 ಕಾಯಿ ಹೋಳಿಗೆ ಮಾಡ್ತಾಯಿದ್ದೀವಿ. ಇವಾಗಿನ ರೇಟ್ ಕಾಯಿ ಎಷ್ಟಿದೆ ನಿಮಗೆ ಗೊತ್ತು? ಕಾರಣ ಚಾಮುಂಡೇಶ್ವರಿ ಹುಟ್ಟಿದಬ್ಬದ ಪ್ರಯುಕ್ತ. ಎದು ಯಪ್ಪ ಲವ್ ಯು ತೋರ್ಸು. ಲವ್ ಯು. ಅದು ಬೇಕಾ? ಇಲ್ಲ ಐತೆ ತಿನ್ನು. ಇಲ್ಲ ಐತೆ ಖಾಲಿ ಮಾಡು. ಮಿಕ್ಸಿ ಯಪ್ಪ ಬೇಡ. ಅದ್ಯಾಕೆ? ಬೆಳಗ್ಗೆ ಬೋಬೋ ಬಂದಿತ್ತು ಮಗನೇ. ಅಣ್ಣ ಬೋಬೋ ತಂದಿದ್ದ, ಹೊಸದು ಬೋಬೋ ತಂದಿದ್ದ ಅಣ್ಣ. ನಿಜ? ಪಟಾರ್ ಚೆನ್ನಾಯ್ತಾ? ಸೂಪರ್. ಇದು ಖಾಲಿ ಮಾಡು, ಇದು ಖಾಲಿ ಮಾಡು. ಆಮೇಲೆ ಸೂಪರ್ ಸೂಪರ್ ಸೂಪರ್. ಯಾರದು? ಬೇಕಾ? ಎಷ್ಟಿದೆ? ಎದು ಚೆನ್ನಾಯ್ತಾ? ತಗೋ ತಗೋ ಮಾಡು. ಯಾವಾಗ ಬಂದೆ? ಕೆಳಗಡೆ ಬಂದಿದ್ಯಾ? ಕೆಳಗಡೆ ಬಂದಿದ್ಯಾ? ಬೇಡ ಬೇಡ ಬೇಡ, ಸ್ವಿಚ್ ಬೇಡ, ಕರೆಂಟ್ ಹೊಡಿಯೋತ್ತೆ. ಯಾವುದು? ಒಬ್ಬಟ್ಟು. ಎಲ್ಲಿಗೆ ಬೇಕಾ? ಆಯ್ತು. ಅಮ್ಮ ನೋಡಿದ್ರೆ ಪಟಾರ್ ಮಾಡ್ತಾರೆ ನಿಂಗೆ. ಸ್ವಿಚ್ ಹಾಕ್ಬೇಡ, ತಗೋ. ಯಪ್ಪ ಮಾಡಬೇಡ ಅಂದಿದ್ದೆ ಮಾಡ್ತೀಯಲ್ಲ. ಕಳ್ಳ. ಪಪ್ಪ ಇಲ್ಲ, ಸ್ಕೂಲು. ಬಬ್ಬು ಇಲ್ಲ. ಅಪ್ಪ ಮಾಮಿ ಮಾಡ್ತೈತೆ, ಗಂಟೆ ಅಲ್ಲಾಡಿಸ್ತೈತಲ್ಲ, ಪೂಜೆ ಮಾಡ್ತೈತೆ ಮಾಮಿ. ಚಾರಕ್ಕ ಎಲ್ಲಿ? ಚಾರಕ್ಕ ಇಲ್ಲ. ಚಾರಕ್ಕ ಸ್ಕೂಲು. ಬಾ ಪಿನ್ನು. ಯಪ್ಪ ಪಿನ್ನ. ಓ ಓಡ್ ಬಾ. ಇಲ್ಲಿ ಬಾ, ಸೋಫಾ ಮೇಲೆ ಬಾ. ಎದುಗೆ ಕೇಕು. ಹತ್ತು ಮೇಲೆ ಕೇಕು. ಯಾಕೆ? ಅಪ್ಪ ಇಲ್ಲ, ಬಾ. ಎಲ್ಲಿಗೆ ಹೋಯ್ತಾ ಇದ್ಯಾ? ಕ್ಲಿಪ್ ಬೇಕಾ? ಬಾ ಕೊಡ್ತೀನಿ, ಬಾ. ಇಲ್ಲಿ ಬಾ. ಜೋಕಾಲಿ ಹತ್ತು. ತಗೋ ಕ್ಲಿಪ್ಪು. ತಿನ್ನು. ಕ್ಲಿಪ್ ತಿನ್ಬೇಡ. ಕ್ಲಿಪ್ಪು ಬಟ್ಟೆಗೆ ಹಾಕೋ. ಕೇಕ್ ತಿನ್ನು. ಬಟ್ಟೆಗೆ ಹಾಕೋ.
ಕೊಡು. ಅಲ್ಲಿ ಆಯ್ತು. ಅಲ್ಲಿಗೆ ಹಾಕ್ಲಾ? ತಿನ್ ಕೇಕ್ ತಿನ್. ಇಲ್ಲಿಗೆ ಹಾಕ್ತೀನಿ, ಇಲ್ಲಿಗೆ ಹಿಂಗೆ ಹಾಕ್ಲಾ? ತಿನ್ನು. ಆಯ್ತು. ಚಾಕಿ ತಿನ್ನು. ಎಲ್ಲಿತ್ತು ಚಾಕಿ? ಯಾರು ಕೊಡ್ಸಿದ್ದು? ಮಾಮ. ತಿನ್ನು. ಪಪ್ಪಿ ಕೊಡು ನಂಗೆ. ಪಪ್ಪಿ ಇದು ಚೆನ್ನಾಯ್ತಾ? ಬಾಯ್. ಪಪ್ಪಿ ಕೊಡು. ಯಾರು ಕೊಟ್ಟಿದ್ದು ಚಾಕಿ? ಮಾಮ ಕೊಡಿಸ್ತಾ? ಮಾಮಗೆ ಲವ್ ಯು ಹೇಳು. ಲವ್ ಯು. ಥ್ಯಾಂಕ್ ಯು ಹೇಳು. ಅಮ್ಮ ಲವ್ ಯು ಹೇಳು. ಮಾಮಗೆ ಹೇಳು ಲವ್ ಯು. ಈ ಪಾಪು ಯಾರ್ದು ಅಕ್ಕ ಅಂತ ಕಮೆಂಟ್ ಮಾಡ್ತಿದ್ರಿ. ನಮ್ಮ ನೇಬರ್ ಪಕ್ಕದ ಮನೆ ಪಾಪು ನನ್ನನ್ನು ಚಾರುವಿಕೆನ ತುಂಬ ಹಚ್ಕೊಂಡ್ಬಿಟ್ಟಿದೆ. ನಾವಿಲ್ಲ ಅಂದರೂ ಮನೆಗೆ ಬಂದುಬಿಡ್ತಾ ಇದೆ. ಇವತ್ತಂತೂ ತುಂಬ ಬ್ಯಾಡ್ ಡೇ ಅಂತ ಹೇಳ್ಬೋದು. ಬಿಕಾಸ್ ಆಫ್ ನಾನು ಡಾಲರ್ ಮಾಡಲಿಕ್ಕೆ ಕೊಟ್ಟಿದ್ದೆ, ಅದು ನಿಮಗೆ ಗೊತ್ತು. ನಾನು ಡೈಲಿ ಚೈನ್ ಜೊತೆ ಇನ್ನೂ ಒಂದು ಚೈನ್ ಹಾಕೋತಾ ಇದ್ದೆ, ಗುಂಡು ಚೈನ್. ಅದು ತುಂಬಾ ಸೌದೋಗಿ ಕಿತ್ತೋಗಿ ಅದೃಷ್ಟವಶಾತ್ ನನ್ನ ಇನ್ನರ್ ವೇರ್ ಒಳಗಡೆ ಬಿದ್ದೋಗಿತ್ತು. ಅಕಸ್ಮಾತ್ ನಾನು ಪಾರ್ಕ್ ಹೋದಾಗ ಅಥವಾ ಎಲ್ಲಾದರೂ ಹೊರಗಡೆ ಕೆಲಸ ಮಾಡುವಾಗ ಬಿದ್ದಿದ್ದಿದ್ರೆ, ಯಾರಿಗಾದ್ರೂ ಸಿಕ್ಕಿದ್ದಿದ್ದರೆ ನಿಜ ಕೊಡ್ತಿರಲಿಲ್ಲ. 20 ಗ್ರಾಮ್ ಇತ್ತದು ವಿತೌಟ್ ಡಾಲರು. ಈಗ 18 ಗ್ರಾಮ್ 222 ಮಿಲಿ. ಇನ್ನೂರು ನೋಡಿ, ಇಲ್ಲ ಕೊಳೆಗೆ ಯಾರು ದುಡ್ಡು ಕೊಡ್ತಾರೆ? ಏನಾದ್ರು ಈಗ ಇರಿ ಒಂದು ನಿಮಿಷ, 4,000 ಆಗುತ್ತೆ ಅದಕ್ಕೆ. ಒಂದು ನಿಮಿಷ ಇರಿ. ಹೇಳಿ. 222 ಮಿಲಿ ಅದು ತೂಕ ತಾನೆ? ಯಾವುದು? 253 ಮಿಲಿ. 220. ನಾನು ಅದೇ ಹೇಳ್ತಾ ಇರೋದು, ಒಳಗಡೆ ಅದು ಬಿಡಿಪ್ಪ, ಅದು ಬಿಡಿ. ಅದೇ ಬಿಡ್ತಾ ಇರೋದು, ನಾನು ಮೈನಸ್ ಮಾಡ್ತಾ ಇರೋದು ಅದೇನೆ. ನೀವು ಬೇರೆಯವ್ರ ಥರ ಹೇಳ್ತೀರಾ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೋಲ್ಡು. ಅದು ಕಟ್ಟಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆಯಿತು, ಕಟ್ಟಾಯಿತು, ಹೋಗಲಿ ಬಿಡಿ, ಆ ಋಣ ಮುಗೀತು. ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಕೊಳೆ ಅಲ್ಲ ಅದು, ನನ್ನ ಮಾತು ಕೇಳಿ. ಅದು ಚೆನ್ನಾಗಿದೆ, ನನ್ನ ಪ್ರಾಮಿಸ್. ಅದು ವಿಭೂತಿ ಇಡ್ಲಿ ಮಾಡುವಾಗ ಇದು ಒಳಗಡೆ ಇರಲ್ವಾ, ಇದು ಎಲ್ಲ ಹೋಗುತ್ತೆ. ಈಗ 17ವರೆಗೆ ಹಾಕೊಳ್ಳಿ. ಬರೀರಿ ಬೇರೆ ಪೇಪರ್ ಒಂದು ಲೆಕ್ಕ ಬರೀರಿ. 17ವರೆಗೆ ಆಗಲ್ಲ. ಆಗತ್ತೆ, ಬರೀರಿ. ಇಲ್ಲಾಂದ್ರೆ ನಾನು ಬೇರೆ ಕಡೆ ಹೋಗ್ತೀನಿ. ನಾನು ನಿಮ್ಮ ಹತ್ರ ನೋಡಿ ರೆಗ್ಯುಲರ್ ಅಂದ್ಬಿಟ್ಟು ನಿಮ್ಮ ಹತ್ರ ಬಂದಿದ್ದಕ್ಕೆ 17ವರೆಗೆ ಬರೀರಿ ನೋಡಿ. ಅದರಲ್ಲೂ ಕೆಲಸ ಮಾಡಿ, ನಾನು ಮೆಲ್ಟ್ ಮಾಡ್ಬಿಡ್ತೀನಿ. ಎಷ್ಟು ಬರುತ್ತೆ ಬರಲಿ. ಬೇಡ, ಅದೆಲ್ಲ ಮೆಲ್ಟ್ ಮಾಡ್ಬಿಟ್ಟು ಆಮೇಲೆ ಯಾರು ತಗೋತಾರೆ? ನೀವು. ನಾನು ತಗೋತೀನಿ, ನೀವು ಯಾರು ತಗೋತಾರೆ? ತೂಕ ಎಷ್ಟು ಬರುತ್ತೆ ಅದು ನಿಮ್ಗೆ ಗೊತ್ತಾಗುತ್ತೆ. ಬೇಡ, ನೀವು ತಗೊಳ್ಳಿ. ನೀವು 17ವರೆಗೆ ಬರೀರಿಪ್ಪ. ಬೇರೆಯವರ ನಾವೇನೆಲ್ಲ ಗೊತ್ತಿರೋರೆ ತಾನೇ. ಈಗ ಆಯ್ತು, ನಾನು ಕೊಟ್ಟಿದ್ದೀನಿ ನಿಮ್ಗೆ 18 ಗ್ರಾಮು. ಇನ್ನು ನಾನು ಅದನ್ನು ಮಾಡ್ಕೊತೀನಿ ವಿಡಿಯೋ. ನೀಟಾಗಿ ಮಾಡ್ಕೊಡಿ. ಹೆಸರು ಹೇಳ್ಬೇಕು, ನೀಲಕಂಠ ಜ್ಯುವೆಲರ್ಸ್ ಅಂತ. ಬರೀರಿ ಹನುಮಂತಪ್ಪನ ಬಾಲ ಕುತ್ಕೊಂಡು. ಇದು ನಾನು ಪೂಜೆ ಮಾಡಿಕೊಡಿ ಫಸ್ಟ್. ಒಂದೇ ಗೋಲ್ಡ್ಗೆ ಸಿಲ್ವರ್ಗೆ ಇನ್ವೆಸ್ಟ್ ಮಾಡಂಗಾಯ್ತು ಈ ಮಂತ್ ಫುಲ್ಲು. ಮಾಡಿದ್ರೆ ಒಳ್ಳೇದು, ಮುಂದೆ ಫ್ಯೂಚರ್. ಅಯ್ಯೋ 1.5 ಲಕ್ಷ ಆಗುತ್ತೆ. ಮಣ್ಣು ಕಮ್ಮಿ ಆಗತ್ತಂತೆ. ನೀವು ಎದುರಿಸೋದು ತಗೊಳ್ಳಿ ಬಂದು ಅಂತ ಆಗುತ್ತೆ. ನಿಮಗೆ ಲೆಂತ್ ಎಷ್ಟು ಬೇಕು ಅಷ್ಟೇ ಇರಲಿ. ಅದು ಎಷ್ಟು ಇದೆ? 22. ಅದಷ್ಟುದ್ದನೋ ಅಷ್ಟುದ್ದನೋ ತೆಗಿಯಕ್ಕೆ ಇಲ್ಲ 22ನೋ 24 ಇದೆ ಅನ್ಸುತ್ತೆ ಇವಾಗ. 24 ಇದ್ರೆ 22 ಇರ್ತೇನೆ. ನಂಗೆ ಅಷ್ಟು ಉದ್ದನ ಇರಲಿ. ಅದು ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಇರಲಿ. ಜಗ್ಗಲ್ವಾ? ಇನ್ನೂ ಜಗ್ಗದ್ರೆ ಇನ್ನೂ ಆಗಲ್ವಾ? ಇಲ್ಲ ಮುಂಚೆ ಎಷ್ಟು? ಹಂಗಾದ್ರೆ ನಿಮಗೆ ತಂದು ಕೊಡ್ತೀನಿ. ನೀವೇ ಮಾಡ್ಕೊಟ್ಟಿದ್ದಲ್ವಾ, ಚಿಕ್ಕ ಮಾಡ್ಕೊಡಿ. 26 ಇದೆ. 24 ಮಾಡಿ ಸಾಕು. ಅದು ತೆಗಿಯಕ್ಕೆ ಮಾಡಕ್ಕೆ ಈಸಿ ಆಗಲಿ ಅಂತ 25 ಮಾಡಿ. ಈಗ ನೋಡಿ ಎಷ್ಟು ಕಮ್ಮಿ ಬರುತ್ತೆ. ಎಷ್ಟಿದೆ ಅದು? 24. 24 ಇಲ್ಲ 25 ಮಾಡಿ. 24 ಮಾಡಿ ಆಯ್ತು. ಇನ್ನು ಜಗ್ಗದ್ರೆ ಆಗುತ್ತೆ. 24 ಮಾಡಿ. ಕಡಿಮೆ ಮಾಡಿ ಬರ್ದಿರೋದಂತೂ ನೀವು ಬರ್ದಿಲ್ಲ. ಬರ್ದಿದ್ದೀನಿ 29 ಬರ್ದಿದ್ದೀನಿ. ಈಗ 29 ನಾನು ಕೊಡಲ್ಲ, ನೀವು ಬರ್ಕೊಳ್ಳಿ. ಫೋಟೋ ತೆಕ್ಕೊಂಡಿದ್ದೀನಿ, ಅದು ಕೊಡಿ. ನೋ ಸ್ಪಿನ್. ನಿಮ್ದೆಲ್ಲ ಯೂಟ್ಯೂಬ್ಗೆ ಹಾಕ್ತೀನಿ. ಚಾನಲಲ್ಲಿ ಇದೆ ನಂದು, ನೋಡಿ ಕುತ್ಕೊಂಡು. ಕೃಷ್ಣ ಜ್ಯುವೆಲರ್ಸ್ ಅವ್ರು ಎಷ್ಟು ಬೆಂಗಳೂರಿಂದ ಹುಡ್ಕೊಂಡ್ಬರ್ತಾರೆ ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತಾ? ಶ್ವೇತಾ ಮೇಡಮ್ ನಿಮ್ಮ ಹತ್ರ ತಗೋತಾರೆ. ಶ್ವೇತಾ ಅಡುಗೆ ಮನೆ ಅಂತ ಇದೆ ನನ್ನ ಚಾನಲ್. ನಾನು ವಾಟ್ಸಪ್ಪಲ್ಲಿ ಲಿಂಕ್ ಹಾಕೋತೀನಲ್ಲ. ಅಪ್ಪಂತ 3,000 4,000 ಎಷ್ಟು ಹೇಳಿ ಲಾಸ್ಟು? 3,100 ಕಮ್ಮಿ. ಅಷ್ಟು ಕೊಡಲ್ಲ ನಾನು. ಇಟ್ಟಿರಿ, ಆಮೇಲೆ ತಗೋತೀನಿ. ಇಸ್ಕೊಳಕ್ಕೆ ಬಂದಾಗ ತಗೋತೀನಿ. ಹಾಂ, ಇದು ಯಾಕೋ ಇಷ್ಟ ಆಯಿತು ಅದಕ್ಕೆ.
ಇಟ್ಟಿರಿ. ಹೌದು. ಅದು ಕೊಡಿ ಇವಾಗ ಪೂಜೆ ಮಾಡಿಬಿಟ್ಟು. ಒಳ್ಳೇದಾಗಲಿ. ದುಡ್ಡು ತಂದ್ಬಿಟ್ಟು ನನಗೆ ಕೊಡಿ, ನಾನು ಇಟ್ಕೊತೀನಿ. ಚಿನ್ನದ ಮೇಲೆ ಚಿನ್ನ ಬರಲಿ, ಬೇಗ ಬೇಗ ಬಂದು ತಗೊಳ್ಳಿ, ದುಡ್ಡೆಲ್ಲ ತಂದು ನನಗೆ ಕೊಡಿ. ಬರಲಾ? ಅದು ಚೈನು ಬೇರೆಯೇ 20 ಗ್ರಾಮ್ಗೆ ಮಾಡಾಕ್ಬಿಟ್ಟು ಸ್ವಲ್ಪ ಅಡ್ವಾನ್ಸ್ ಕೊಟ್ಬಿಟ್ಟು ಡಾಲರ್ ಮತ್ತು ಕೊಂಡ್ಲು ಎರಡನ್ನೂ ಇಸ್ಕೊಂಡು ಮನೆಗೆ ಬಂದೆ. ರೇಷ್ಮೆ ಸೀರೆಗಳೆಲ್ಲ ಮಡ್ಚಬೇಕಾಗಿತ್ತು, ಅಷ್ಟರಲ್ಲಿ ಅಂಕಲ್ ಕೂಡ ಬಂದರು. ಹೌದು. ಇವಾಗ ನೋಡಿ, ನಾ ಮೇಲಿಂದ ಒಂದು ಉಸಿರಿಗೆ ಬಂದೆ. 5-10 ನಿಮಿಷ ನನ್ನ ಮನ್ಸು ಅನಿಸ್ತಾ ಇತ್ತು, ಮಳೆ ಬರಲ್ಲ, ಇನ್ನೊಂದ್ಸಲಿ ಹಾಕ್ಬಿಡೋಣ ತಗೊಂಡೋಗಿ ಅಂತ. ಬೇಕಾ ಬಿಸಿನೀರು ಬೇಕಾ? ಸಡನ್ನಾಗಿ ಹಿಡ್ಕೊತೀವಿ ಮಳೆ. ನಿಮ್ಮ ಗುರುಮಲ್ಲಪ್ಪ ಸಿಕ್ಕಿದ್ರಾ? ಹೇಳು. ಕಣನೂರು ಹೋಬಳಿ, ಉಳ್ಳಳ್ಳಿ ತಾಲೂಕು. ಕಣನೂರು, ನಂಜನಗೂಡು ತಾಲೂಕು, ಉಳ್ಳಳ್ಳಿ ಹೋಬಳಿ, ಕಣನೂರು ತಾಲೂಕು. ಚೆನ್ನಾಗಿ ಲೇಬರ್ ಕೆಲಸ, ಬಾಡಿಗೆ ಮನೆ ವಾಸ, ಲೇಬರ್ ಕೆಲಸ. ಕೇಸಿ ಗುರುಮಲ್ಲಪ್ಪ. ಬರ್ತೀರಾ? ಆಂಟಿ ಕರ್ಕೊಂಬನ್ನಿ ಇನ್ನೊಂದ್ಸಲಿಯಾ? ಬಾಯ್. ಆ್ಯಕ್ಚುಲಿ ಈ ಮಳೆ ನಾಳೆ ಬರಬೇಕು, ಬಟ್ ಇವತ್ತೇ ಜೋರು ಮಳೆ ಬರ್ತಾಯಿದೆ. ಇಡೀ ನಾಡು ಎಷ್ಟು ಖುಷಿ ಪಡುತ್ತೋ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಚಾಮುಂಡೇಶ್ವರಿ ಹುಟ್ಟಿದ ಹಬ್ಬದ ಪ್ರಯತ್ನ. ನಮ್ಮ ಗೋಡಾನಲ್ಲಿ ಕೂಡ 2,500 ಹೋಳಿಗೆ ಡಿಸ್ಟ್ರಿಬ್ಯೂಷನ್ ಇದೆ. ಹೋಳಿಗೆ ವಿತರಣೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಜೋರು ಮಳೆ, ಕೆಲಸಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ನಿಜ, ಬಟ್ ಈ ಮಳೆ ನಾಳೆ ಬಂದಿದ್ದಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು. ಯಾಕಂದರೆ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ರಿಗೂ ಸಿಗ್ತಾಯಿತ್ತು ಅನ್ನೋದು ನನ್ನ ಅನಿಸಿಕೆ. ನಾಳೆನೂ ಬರುತ್ತೆ ಅನಿಸುತ್ತೆ ಮೇ ಬಿ, ಬಟ್ ಇಲ್ಲಿ ಹುಯ್ಯೋ ಮಳೆ ಹಳ್ಳಿಗಳ ಕಡೆ ಹುಯ್ದರೆ ಇನ್ನೂ ಚೆನ್ನಾಗಿರುತ್ತೆ. ಏನಂತೀರಾ? ನಾನು ಹೇಳೋದು ಸತ್ಯ ಅಲ್ವಾ? ಸುಮ್ಮನೆ ಇಲ್ಲಿ ಸಿಟಿಗಳಲ್ಲಿ ಈ ಥರ ರಾತ್ರಿ ಇಡೀ ಬೆಳಗ್ಗೆ ಮಳೆ ಹುಯ್ಯೋ ಬದಲು ಹಳ್ಳಿಗಳಲ್ಲೂ ಇರಬೇಕು. ಜೈ ಚಾಮುಂಡೇಶ್ವರಿ. ಅಂಕಲ್ ಹೋದ್ರು, ನನ್ನ ಕೆಲಸ ಶುರು ಮಾಡಿಕೊಂಡೆ. ಒಂದು ಮಟ್ಟಕ್ಕೆ ಬಿಸಿಲಿದ್ದಾಗಲೇ ಬಟ್ಟೆಗಳ ಕೆಲಸನ ಕಂಪ್ಲೀಟಾಗಿ ಮುಗಿಸ್ದೆ. ಫ್ಯಾನ್ಸಿ ಸ್ಯಾರೀಸ್, ರೇಷ್ಮೆ ಸ್ಯಾರೀಸ್ ಪ್ರತಿಯೊಂದೂ ಬಟ್ಟೆ ಕೆಲಸ. ಎಲ್ಲ ಫ್ಯಾನ್ಸಿ ಸ್ಯಾರೀಸ್ನ ನೀರುಗಜ್ಜಿ ಒಗೆದು ಒಣಗಿಸಿ ಎಲ್ಲ ಮಡಚು ಆರ್ಗನೈಸ್ ಮಾಡಿ ಈ ಮಟ್ಟಕ್ಕೆ ಇಟ್ಕೊಂಡಿದ್ದೀನಿ. ಗಾಯ್ಸ್, ಸುಸ್ತಾಗೋಯ್ತು ಗಾಯ್ಸ್ ಈ ಮಳೆಯಲ್ಲಿ. ಇದೆಲ್ಲ ಫ್ಯಾನ್ಸಿ ಸ್ಯಾರೀಸ್ ಆಯಿತಾ, ಪ್ರತಿಯೊಂದು ವಾಶ್ ಮಾಡಿ ಒಣಗಿಸಿ ಈ ರೀತಿ. ಇದೆಲ್ಲ ಬ್ಲೌಸಸ್, ಇದೆಲ್ಲ ಹೊಸ ಸ್ಯಾರೀಸ್, ಇದೆಲ್ಲ ಬ್ಲೌಸಸ್, ಇದೆಲ್ಲ ಗೌನ್ಸ್. ಈ ಕಾರ್ನರ್ ಏನಿದೆ ಎಲ್ಲ ಗೌನ್ಸು. ಇದು ಹೊಸದು ಸ್ಯಾರೀಸು, ಅಂದರೆ ಮೀನ್ಸ್ ಸ್ವಲ್ಪ ಜಾಸ್ತಿ ಸಾಫ್ಟಾಗಿರುತ್ತೆ, ಸಿಲ್ಕಿಯಾಗಿ ಜಾರ್ ಬಿಡುತ್ತೆ, ಹಿಂಗೆ ಜೋಡಿಸ್ಕೊಳಕ್ಕಾಗಲ್ಲ. ಆ ಥರದ್ದೆಲ್ಲ ಈ ಥರ ಪೌಚಲ್ಲಿ ಹಾಕಿ ಈ ರೀತಿ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಟ್ಟಕ್ಕೆ ಬಟ್ಟೆ ಕೆಲಸ, ನನ್ನ ಬಟ್ಟೆ ಕೆಲಸಗಳು ಮುಗ್ದಿದೆ. ಮಳೆ ಫ್ರೀ ಕೊಡ್ತಾಯಿಲ್ಲ, ಸಖತ್ ಜಿಡಿ ಮಳೆ. ಕೆಳಗಡೆ ಫುಲ್ ಕೆಲಸ ಕೂಡ ಇದೆ. ಹೋಳಿಗೆ ಮಾಡ್ತಾಯಿದ್ದಾರೆ, ನೀವು ನೋಡಿದ್ರಿ. ಮೇಲ್ಗಡೆ ಹೋಗಿ ಇವತ್ತು ಇಷ್ಟು ಬಟ್ಟೆ ಎತ್ಕೊಂಬಂದು ಮಡಚಿದ್ದೀನಿ ನೋಡಿ. ಇದು 2 ಫುಲ್ಲು ಸ್ಯಾರೀಸ್ ಬ್ಯಾಗು, ಇದು ಎಲ್ಲ ಸ್ಯಾರೀಸು. ಇಲ್ಲಿ ನೋಡಿ, ಇದೆಲ್ಲ ಫ್ಯಾನ್ಸಿ ಸ್ಯಾರೀಸೇ. ಇದನ್ನು ಎಲ್ಲಿ ಇಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಕಾರಣ ಇದೆಲ್ಲ ರೇಷ್ಮೆ ಸ್ಯಾರೀಸು. ಈ ಬ್ಯಾಗು ಇದಿಂತಿಷ್ಟು ಬ್ಯಾಗು, ಇದೆಲ್ಲ ಬ್ಲೌಸಸ್ಸು. ಇದು ಈ ಪೌಚ್ 2 ಪೌಚ್ ಬ್ಲೌಸಸ್ಸು. ಈ ಬ್ಯಾಗೆಲ್ಲ ಪ್ಯೂರ್ KSIC ಸಿಲ್ಕ್ ಇರೋಂಥ ಸ್ಯಾರೀಸು. 1, 2, 3 ಇದನ್ನು ಕಾಟನ್ ಪಂಚಲ್ಲಿ ಸುತ್ತಿಟ್ಟಿದ್ದೀನಿ, ಏನೂ ಹಾಳಾಗಬಾರ್ದು ಅಂತ. ಈ ಸ್ಯಾರೀಸ್ ಎಲ್ಲ ರೇಷ್ಮೆ ಸ್ಯಾರೀಸು, ಎಲ್ಲ ಮಿಕ್ಸ್. ಕಾಂಜೀವರಂ, ಕ್ರೇಪ್, ಮೈಸೂರು ಸಿಲ್ಕ್ ಪ್ರತಿಯೊಂದು ಇದೆ. ಸ್ವಲ್ಪ ಈ ರೀತಿ ಹಾಕಿದ್ದೀನಿ. ಇದು ಕೇರಳ ಥರ ಸ್ಯಾರಿ 2-3 ಇದೆ ಥರದ್ದು. ಯಾಕಂದರೆ ಇಲ್ಲಿ ಜಾಗ ಇಲ್ಲ. ಸತೀಶ್ ಅಂತೂ ಉಗ್ಗಿತಾರೆ ನನಗೆ, ಒಂದು ಸೀರೆ ಅಂಗಡಿ ಓಪನ್ ಮಾಡಿಬಿಡು, ಬಟ್ಟೆ ಅಂಗಡಿ ಓಪನ್ ಮಾಡಿಬಿಡು ಅಂತ. ಈ ಥರ ಬ್ಯಾಗ್ ಹಾಕಿ ಇಟ್ಕೊಂಡಿದ್ದೀನಿ. ಬಟ್ ಇನ್ನೂ ಅದು 2 ಬ್ಯಾಗ್ ಎಲ್ಲಿ ಇಡಲಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಲ್ಲೂ ನೋ ಸ್ಪೇಸ್. ಇದು ಫುಲ್ ಕಬೋರ್ಡು ಫಿಲ್ ಆಗಿದೆ. ಇನ್ನು ಡ್ರೆಸ್ಗೆ ಬೇರೆ ಸತೀಶ್ ಅವ್ರ ಕಬೋರ್ಡು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ನಾನೇ. ಇದೆಲ್ಲ ಬರೀ ಓನ್ಲಿ ಸ್ಯಾರೀಸ್ ಮತ್ತು ಗೌನ್ಸ್. ಇದೆಲ್ಲಿಡೋದು ಅಂತ ಯೋಚನೆ ಮಾಡಿ ಇಡಬೇಕು ಇವಾಗ. ಹಿಂಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೂ 7-8 ಸ್ಯಾರಿ ತಂದಿದ್ದೀನಿ, ನೀವು ನೋಡಿದ್ರಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಅದೆಲ್ಲ ಇನ್ನೂ ಬ್ಲೌಸ್ ಹೊಲಿಯೋಕೆ ಕೊಟ್ಟಿಲ್ಲ. ಅದನ್ನು ಎಲ್ಲಿಡೋದು
ಯಪ್ಪ ದೇವ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಹಾಕೋಕ್ಕೆ ಜಾಗ ಇಲ್ಲ. ಇನ್ಯಾವ ಥರ ಆರ್ಗನೈಸ್ ಮಾಡ್ಬೋದು ಅಂತಲೇ ನನಗೆ ಐಡಿಯಾಗಳು ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ. ನನಗೆ ಯಾಕೋ ಗೈಸ್ ಸ್ವಲ್ಪ ತಲೆ ನೋವ್ತಾ ಇದೆ, ನೆಗಡಿ ಥರ ಆಗಿಬಿಟ್ಟಿದೆ ನನಗೆ. ಸೊ ಇಷ್ಟು ಕೆಲಸ ಆಯಿತು ಇವತ್ತು. ಯೂನಿಫಾರ್ಮ್ಸ್ ಐರನ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಯಾಕೋ ನೆಗಡಿ ಥರ ಆಗಿಬಿಟ್ಟಿದೆ ಗೈಸ್ ನನಗೆ. ಸುಮಾರು ತಿಂಗಳುಗಳಾಗಿತ್ತು ನೆಗಡಿ ಆಗಿರಲಿಲ್ಲ. ನೆಗಡಿ ಥರ ಫೀಲ್ ಆಗ್ತಾಯಿದೆ. ಬೆಳಿಗ್ಗೆ ನೆನೆ ಹಾಕಿದ್ದೆ ಬಾದಾಮ್ ತಿನ್ನೋಣ ಅಂತ, ತಿನ್ನಲಿಕ್ಕೆ ಟೈಮ್ ಆಗಲಿಲ್ಲ. ಇವಾಗ ತಿಂತಾಯಿದ್ದೀನಿ ನೋಡಿ. ಟೈಮ್ 1:30. ಇವತ್ತಂತೂ ಮಳೆ ನಿಲ್ಲಲ್ಲ ಅನಿಸುತ್ತೆ. ರೈಸ್ ಮಾಡಬೇಕು, ಸಾಂಬಾರಿದೆ. ಬೆಳಗ್ಗೆ ಅವರೆಕಾಳು ಎಲ್ಲ ಕಾಳು, ಹಸಿ ಅವರೆಕಾಳು ಹಾಕಿ ಸಾಗು ಕೂಟ್ ಮಾಡಿದ್ದೆ, ಅದೇ ಇದೆ. ಅದನ್ನೇ ಬಿಸಿ ಮಾಡಿ ರೈಸ್ ಮುದ್ದೆ ಮಾಡಿದ್ರೆ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಬೆಳಗ್ಗೆ. ಸೊ ಅದನ್ನೇ ತಿಂದರೆ ಆಯಿತು. ಇವಾಗ ಸದ್ಯಕ್ಕೆ ಮಳೆ ಬರ್ತಾಯಿದೆ, ಬನ್ನಿ ತೋರಿಸ್ತೀನಿ. ಬಟ್ಟೆ ಹಾಕೋಕ್ಕೆ ಜಾಗ ಇಲ್ಲ ನೋಡಿ, ಎಲ್ಲ ಉಯ್ಯಾಲೆ ಮೇಲೆ ನೇತಾಕಿದ್ದೀನಿ. ಎಲ್ಲ ಹನುಮಂತನ ಬಾಲ. ಇಷ್ಟು ಮಳೆ, ರಂಗೋಲಿ ಎಲ್ಲ ಹುಟ್ಟೋಯ್ತು. ನಾನಾಗಲೇ ಹೇಳ್ದಾಗೆ 2,500 ಹೋಳಿಗೆ ಇತ್ತು. ಹೋಳಿಗೆ ಮಾಡ್ತಾಯಿದ್ರು ಸತೀಶ್, ನಮ್ಮ ಹುಡುಗರು ಹೋಳಿಗೆ ಮಾಸ್ಟರ್ ಎಲ್ಲರೂ. ಸತೀಶ್ ಕರೀತಾನೆ ಇದ್ದರು. ನನಗೆ ಮನೆ ಕೆಲಸನೇ ಮುಗ್ದಿಲ್ಲ. ಅವ್ರಿಗೂ ಹೋಗಿ ಬಾಯ್ಲಿ ತುಂಬಿಸ್ಕೊಡು, ಎತ್ತು ಇಲ್ಲ ಹೋಳಿಗೆ ಎತ್ತು ಬಾಯ್ಲಿ ಅಂತ ಕರೀತಾರೆ. ನಾನು ಕೆಲಸಕ್ಕಂತೂ ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಂಗೆ ಹುಷಾರಿಲ್ಲ ಅಂದರೂ ಅವರು ಬಿಡೋದೇ ಇಲ್ಲ ನನ್ನನ್ನು. ನಾನು ಹೇಳ್ತಾ ಇದ್ದೀನಿ ಆಗಲೇ 1 ತಿಂಗಳಿಂದ. ಇಲ್ಲ ಮಾಡ್ತಾವ್ರೆ. DK ಶಿವಕುಮಾರ್ ಎಲ್ಲ ನ್ಯೂಸಲ್ಲೆಲ್ಲ ಹೇಳೋರಲ್ಲ. ಹೌದು. ಅದು ಕಂಪಲ್ಸರಿ ಮಾಡಿಸ್ಕೋಬೇಕಲ್ವಾ ಅಂಕಲ್? ಕಂಪಲ್ಸರಿ ಅಲ್ವಾ ಅದು? ಹೌದು. ಇಲ್ಲ ಮೂಡೋದೇನು ಬೇಕಾಗಲ್ಲ ಅಂತಾರೆ, ಮಾಡಿದ್ರೆ ರೆವಿನ್ಯೂ ಮಾಡ್ಕೋಬೇಕು. ಇವಾಗ ಕಂಪಲ್ಸರಿ. ಅಂಕಲ್ ನಿಮ್ದೆಲ್ಲ ಆಯ್ತಾ, ಮುಗೀತಾ, ಮಾಡಿಸ್ಕೊಂಡ್ರಾ? ಫೋನ್ ಬರ್ತೈತೆ ನೋಡ್ರ ನಿಮ್ಮಿಂದ. ಮಧ್ಯಾಹ್ನ ಆಗ್ತಾ ನನಗಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ಬೆಂಕಿ ಶಕೆಲಿ ಮೈಯೆಲ್ಲ ಬಿಸಿ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು, ಮೂಗೆಲ್ಲ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಇದೆ. ದಯವಿಟ್ಟು ಹೋಗು ಮುದ್ದೆ ಮಾಡ್ಕೊಬ್ಬಾ ಅಂತ ಹೇಳ್ತಾಯಿದ್ರು ಸತೀಶು. ಸೊ ಸಾಂಬಾರು ಇತ್ತಲ್ವ, ತಲೆ ಕೆಡಿಸ್ಕೊಳ್ಳಿಲ್ಲ. ಕೆಳಗಡೆನೇ ಬಿಸಿ ರೈಸ್ ಮಾಡಿದರು ಹುಡುಗರು ಎಲ್ಲರೂ. ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಂದರೆ, ಒಬ್ಬರು ಅಡ್ವೊಕೇಟ್ ಲಾಯರ್ ಬಂದಿದ್ದರು, ಸತೀಶ್ ಫ್ರೆಂಡು. ಈ ಖಾತೆ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ, ಅದು ಬೇರೆ ಏನಿಲ್ಲ. ಸೊ ನನ್ನ ಕಷ್ಟ ನನ್ನ ಕಣ್ಣು ನನ್ನ ಮುಖ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಜನಕ್ಕೆ ನನ್ನ ಡಲ್ ಫೇಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೆಗಡಿ ಅಂತ ನನಗೆ ಲೈಫಲ್ಲಿ ಜಾಸ್ತಿ ಆಗೋದಿಲ್ಲ, ಬಟ್ ಇವತ್ತಂತೂ ತುಂಬಾ ಹೆಡ್ಡೇಕು ಅಲ್ವಾ? ನಂದು ಹಾಗೆ ಆಯಿತು ಬೆರಳು. ಇವಾಗ ಹಿಂಗೆ ಓಡ್ಕೊಳಂಗಾಗ್ಬಿಟ್ಟೈತೆ. ಈ ಮೂಳೆ ನೋಡಿ ಕಾಣಿಸುತ್ತೆ. ಅಯ್ಯೋ, ಭಾರ ಎತ್ತಿದ್ರೆ ಏನಾಗಲ್ಲ, ನೋವೇನಿಲ್ಲ. ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಗಾಡಿಗಳಿದೆ ಈಗ ಒಂದು ದೊಡ್ಡ ಹಿಂಸೆ ಅಣ್ಣ. ಇಲ್ಲಿ ಮುಂಚೆ ಎಷ್ಟೊತ್ತು ನಿಲ್ಲಿಸ್ಕೊತಿದ್ವಿ, ಈಗ ಒಂಚೂರು ತಿಂಡಿ ಲೋಡ್ ಮಾಡಕ್ಕೂ ಈಗ ನಿಲ್ಸ್ಕೊಳಕ್ ಆಗಲ್ಲ. ಆಮೇಲೆ ಇದೇ ದೊಡ್ಡ ರೋಡ್, ನಾವು ದೊಡ್ಡ ರೋಡ್ ಅಂದ್ಬಿಟ್ಟು ಇಲ್ಲಿ ಜಾಗ ತಗೊಂಡು ಮನೆ ಕಟ್ಕೊಂಡ್ ಬಂದ್ವಿ. ಈ ರೋಡ್ ಗಬ್ಬೆದಾಗೈತಿ ಈಗ ಇದೇ ಚಿಕ್ಕ ರೋಡ್ ಆಗ್ಬಿಟ್ಟೈತೆ ಅಣ್ಣ. ಆ ಮಕ್ಕಳು ವ್ಯಾನ್ ಬಂದ್ರೆ ಗಾಡಿ ಹೋಗಕ್ಕಾಗಲ್ಲ. ಅಯ್ಯೋ, ಒಂದ್ 5 ನಿಮಿಷ ತಿಂಡಿ ಲೋಡ್ ಮಾಡ್ತಿರ್ತಾರೆ ಅನ್ಕೊಳ್ಳಿ, 10 ನೋಡಿತಾರೆ. ಅಂತ ತಗೊಳ್ಳಿ, ನೀವು ತಿನ್ನಿ.
ಅವ್ರನ್ನ ಅವನು ತಿನ್ನಲ್ಲ. ಯಾಕೆ ಒಬ್ಬರು ಬಿಡ್ತೀನಿ ಅದನ್ನ. ಅಯ್ಯೋ ನಾ ಏನ್ ತಗೋರು ಮಕ್ಳು ಕೊಟ್ಬಿಡ್ತೀನಿ. ಕವರ್ ತಗೊಂಡೋಗಿ ಇನ್ನೊಂದು ಕವರ್ ಹಾಕೊಳ್ಳಿ ಅಣ್ಣ. ನನ್ ಕವರ್ ತಗೊಳ್ಳಿ. ಅವ್ರು ನೀವು ತಿನ್ನಿ. ಅವ್ರ ಹೆಸರೇನು? ಗುಡಪ್ಪರೇ, ಸಿದ್ದಪ್ಪರೇ, ಗುಡಪ್ಪನ ಸಿದ್ದಪ್ಪನ ತಗೊಂಡೋಗಿ. ಮಾತೇ ಬರಲ್ಲ, ಮಾತೇ ಆಡಲ್ಲ. ಒಬ್ಬಡೆ ತಿಂತಿರಲಿಲ್ಲ ಕೇಟ್ರಿಂಗ್ ಇಂದ. ಹೌದು, ಡ್ರೈ ಫ್ರೂಟ್ಸು, ಬಾದಾಮಿ, ಕ್ಯಾರೆಟು ಎಲ್ಲದ್ರಲ್ಲೂ ಮಾಡ್ತಾರೆ. ಸರಿ ಅಣ್ಣ, ಹೋಗು ಮಾಮ ಜೊತೆ ಮುದ್ದೆ ತಿನ್ನು. ಎತ್ಕೋ, ಎತ್ಕೋ ತಿನ್ನು. ಬೀಳಿಸ್ಬಿಟ್ಟಲ್ಲ, ಎಲ್ಲಿ ನಾನು ಎತ್ಕೊಡ್ತೀನಿ. ಆ ಕಡೆ ಬಿಡು. ಕಳ್ಳ ಮಾಮ. ಚಾಕಿ ಏನು ಮಾಡಿದೆ? ಚಾಕಿ ಏನು ಮಾಡಿದೆ? ಚಾಕಿ ಏನು ಮಾಡಿದೆ? ಬಾ ಮುದ್ದೆ ತಿನ್ನೋಣ. ಬಾ ಇಲ್ಲಿ, ಬಾ ಮುದ್ದೆ, ಇಲ್ಲಿ ಬಾ ಮುದ್ದೆ ಮಾಡ್ತೀವಲ್ಲ ತಗೋ. ಸಣ್ಣ ಆಯ್ತೀನಿ ದಪ್ಪ ಮಾಡಿದಲ್ಲ. ಮಾಡಿ ಜಾಣ. ತಿನ್ನು. ಕಾಳು ಕಾಳು ತಿನ್ಕೊ. ತಿನ್ಕೊ. ನಾನು ದಪ್ಪ ಮಾಡಿದ್ನಾ? ನಾನು ನೆನೆ ಹಾಕಿದ್ದೆ. ಬವ್ವಾ ಇಲ್ಲಿ ಬಾ. ಅಲ್ಲಿ ಮಾಮನ ಹತ್ರ ಮೊಬೈಲ್ ಇಸ್ಕೊ. ಕೊಟ್ಟು ಆರಾಮಂಗೆ ಕೊಟ್ಟೆ. ನನ್ನ ಕೈಲಿ ಆಗಲಿಲ್ಲ ಗೈಸ್. ಸತೀಶ್ ಅಂತೂ ನನ್ನ ಹುಡುಗರ ಮುಂದೆ ಎಲ್ಲ ರೇಗ್ಸಿಟ್ಬಿಟ್ರು. ಒಂದು ನೆಗಡಿ ತಡ್ಕೊಳಲ್ವಲ್ಲ ನಿಂದೆಂಥ ತೊಪ್ಪೆ ಮೈ ನಿಂದು, ಒಂದು ತಲೆನೋವು ತಡ್ಕೊಳಲ್ವಲ್ಲ ಅಂತ. ನನ್ನ ಕಣ್ಣಲ್ಲಿ ನೋಡಿ ನೀರು ಸುರಿತಾ ಇದೆ. ಸೊ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಬಂದೆ. ಬಟ್ ಮೂಗೆಲ್ಲ ಬ್ಲಾಕ್ ಆದಾಗ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಇನ್ನು ನಿದ್ರೆ ಎಲ್ಲಿಂದ ಬರುತ್ತೆ? ನಿಜಕ್ಕೂ ನಿದ್ರೆ ಬರಲಿಲ್ಲ. ಫೋನಲ್ಲಿ ಅದು ಇದು ಟಿ ವಿ ನ್ಯೂಸು ಅದು ಇದು ನೋಡಿಕೊಂಡು ಹಿಂಗೆ ಮಕ್ಕಳು ಬರೋ ತನಕ ಟೈಮ್ ಪಾಸ್ ಮಾಡಿದೆ. ಮಕ್ಕಳು ಇಲ್ಲಿ ಕೆನ್ನೆ ತೋರಿಸು ಕೊಡ್ತೀನಿ. ಕೆನ್ನೆ ತೋರಿಸು ಕೊಡ್ತೀನಿ. ಕೆನ್ನೆ ಯಾವುದು ತೋರಿಸು. ಕೆನ್ನೆ ತೋರಿಸು ಕೊಡ್ತೀನಿ. ಕೆನ್ನೆ ತೋರಿಸು, ಸರಿಯಾಗಿ ತೋರಿಸು. ಕೆನ್ನೆ ತೋರಿಸ್ಬೇಕು. ಕೊಟ್ನಲ್ಲ. ಎಲ್ಲಿ ಕೊಟ್ಟೆ? ಮಕ್ಕಳು 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 ತಗೋ. ಈ ಕಡೆ ಏನ ಪಪ್ಪಿ ಕೊಡು. ಯಾವ ಪಪ್ಪಿ? ಎದ್ದೇಳ ಮೇಲೆ ಹೋಗ. ಕಡೆ ತಲೆ ನೋಯ್ತೈತ್ ನನ್ಗೆ. ಸುಮ್ನೆ ಹೋಗುವಿಕ್ಕಿ, ತಲೆ ಚಿಟ್ಟಿಡಿಸ್ಬೇಡ. ಎದ್ದೋಗು. ಡ್ರಾಮಾ ಸಾಕಿ ಎದ್ದೋಗು, ಟೈಮ್ ಆಯ್ತು. ಕೊಡು. ಕೊಟ್ನಲ್ಲ ಇವಾಗ. ಎದ್ದೋಗು ವಿಕಿ. ನಾ ಕೊಡಲ್ಲ ನಿನ್ಗೆ. ನೀ ಬಿಡ್ಬೇಡ. ಹಿಡ್ಕೊ ಹಿಡ್ಕೊ. ಎದ್ದೋಗು. ಎದ್ದೋಗು ವಿಕಿ. ಕಿರ್ಚಿಸ್ಬೇಡ ನನ್ನ. ಕೊಟ್ನಲ್ಲಿ ಇಷ್ಟ ತನಕ ಎಳೆ ಮುಗ್ಗು ತರ ಎದ್ದು ಕೊಡು. ಎದ್ದೋಗು. ಕೊಡು 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 ಕೊಡು. ಏನ ಕೊಡೋದು? ಪಪ್ಪಿ ತಗೋ. ಎಲ್ಲಿ ಕೆನ್ನೆ ತೋರಿಸಿ. ಕೊಡು. ಪಪ್ಪಿ ಕೊಡು. ಎದ್ದೋಗು. ಕೊಡು. ಎದ್ದೋಗು. ಕೊಡು. ಯಾರು ಕೊಟ್ಟೆ? ಕೊಟ್ಟಾಯ್ತದಳು. ಸಾಕು. ಈ ಕಡೆ ಕೊಟ್ಟಾಯ್ತು.
ಎದ್ದೋಗು ವಿಕ್ಕಿ. ಎದ್ದೋಳು, ಜಾಸ್ತಿ ಓವರ್ ಆಗಾಡ್ಬೇಡ. ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಇದು ಗುರುವಾರ ಬೆಳಗ್ಗೆ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಅವನಿಗೆ ಸ್ನಾನ ಮಾಡಿಸಿ ನಾನು ಅವನ್ನ ಆ ಥರ ಗೋಳು ಉಯ್ಕೊಳ್ಳೋದ್ರಲ್ಲಿ ನನಗೊಂಥರ ಖುಷಿ. ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ನಾನು ಅವನು ಯಾವಾಗಲೂ ಹಾಗೇ ಹಾವು ಮುಂಗುಸಿ ಥರ ಕಚ್ಚಾಡ್ತೀವಿ, ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತೀವಿ. ಅವನ ಜೊತೆ ನಂಗೆ ಕಚ್ಚಾಡಲಿಲ್ಲ ಅಂದರೆ ನಂಗೆ ತಿಂದಿದ್ದು ಹರ್ಗೋದೇ ಇಲ್ಲ. ಇವಾಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಂತಿದ್ದಾನೆ. ಟ್ಯೂಷನಿಗೆ ಹೋಗಬೇಕು, ಟೈಮ್ ಆಗಿಬಿಟ್ಟಿದೆ. ಅವ್ರ ಪಪ್ಪನ್ನ ವೆಯ್ಟ್ ಮಾಡ್ತಾ ಇದ್ದಾನೆ. ಅವ್ರ ಪಪ್ಪ ಅವನ್ನ ಟ್ಯೂಷನ್ ಮುಗಿಸಿ ವಾಕ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಅವನೇ ಅವ್ರ ಪಪ್ಪನ ಕೂರಿಸ್ಕೊಂಡು ಓಡಿಸ್ಕೊಂಡು ಹೋಗ್ತೀನಿ ಪಪ್ಪ ಅಂತ ಹೇಳ್ತಿರ್ತಾನೆ. ರಂಗೋಲೇನು ನೋಡ್ಕೊಂಬಿಡಿ ಇವತ್ತು ಹೆಂಗೆ ಹಾಕಿದ್ದೀನಿ ಅಂತ. ಜೊತೆಗೆ ಮಾಡಿ ಹಾಲು ಕಾಯಿಸಿ ಇವಾಗ ಪೂರಿ ಮಾಡೋಣ ಅಂತ ಹಿಟ್ಟು ಕಲಸಿಟ್ಟಿದ್ದೀನಿ. ಪೂರಿ ಮಾಡಿದ್ರೆ ಸತೀಶ್ ಬೆಳಗ್ಗೆ ಆಯಿಲ್ ಐಟಮ್ ಅಂತ ಕಣಿ ಆಡ್ತಾರೆ. ಈ ಥರ ಕಣಿ ಪ್ರತಿಯೊಂದಕ್ಕೂ ನಮ್ಮ ಮನೇಲಿ ಕಣಿ. ಅರ್ಧ ಮಕ್ಕಳಿಗೆ ಪೂರಿ ಮಾಡ್ತೀನಿ, ಅರ್ಧ ಸತೀಶ್ಗೆ ಚಪಾತಿ ಮಾಡ್ತೀನಿ. ನನಗೆ ಯಾಕೋ ಸಿಕ್ಕಾಬಟ್ಟೆ ನೆಗಡಿ ಆಗಿಬಿಟ್ಟಿದೆ. ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಬಿಕಾಸ್ ಎತ್ನಿಕ್ಕಾಗಿ ಹೆಡ್ಡೇಕ್ ಮತ್ತು ತಲೆನೋವು. ಇದು ವಿಷಲ್ ಹೋಗಿದೆ. ಹಸಿ ಅವರೆಕಾಯಿ ಸಾಂಬಾರು ಮಾಡಿದ್ದೀನಿ. ಸಾಂಬಾರು ಅಂದರೆ ಕೂಟು, ಹುಳಿ, ಹಸಿ ಅವರೆಕಾಳು ಹುಳಿ ಸಖತ್ತಾಗಿದೆ. ಅಂದರೆ ಟೇಸ್ಟ್ ಹೆಂಗಿದೆಯೋ ಗೊತ್ತಿಲ್ಲ ನನಗೆ. ಇವಾಗ ನೋಡಿ ವಿಷಲ್ ತೆಗಿತಾ ಇದ್ದೀನಿ. ಚಪಾತಿಗೂ ಆಗುತ್ತೆ, ಪೂರಿಗೂ ಆಗುತ್ತೆ. ಮಧ್ಯಾಹ್ನ ರೈಸ್ ಮಾಡಿ ಮುದ್ದೆನೂ ಮಾಡ್ಕೊಬೋದು. ಮಸಾಲೆ ಎಲ್ಲ ಹಾಕಿ ಕಾಯಿ ಕಡಲೆ ಈರುಳ್ಳಿ ಟೊಮೆಟೊ ಎಲ್ಲ ರುಬ್ಕೊಂಡು ಅವರೆಕಾಳು ಸಾಂಬಾರು, ಅವರೆಕಾಳು ಹುಳಿ ಸಖತ್ತಾಗಿದೆ. ಸ್ಮೆಲ್ ಗಮ್ಮಂತ ಬರ್ತಾಯಿದೆ. ಈಗ ಬೇಗ ಮಾಡಿಬಿಡೋಣ. ವಿಕ್ಕಿ ನೋಡಿದ್ರಲ್ಲ, ಅವ್ರ ಪಪ್ಪ ಟ್ಯೂಷನ್ಗೆ ಕರ್ಕೊಂಡೋದ್ರು ಅವನ್ನ. ಸೊ ನಾನು ಸ್ವಲ್ಪ ಹಾಲು ಮಾಡಿದೆ ಕುಡಿಯೋಣ ಅಂತ, ಬಟ್ ಟೈಮೇ ಆಗ್ತಾಯಿಲ್ಲ. ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಬಿಡೋಣ, ಒಣಕೊಂಬಿಡುತ್ತೆ. ಚಪಾತಿ ಪೂರಿ ಮಾಡ್ಸೋಕ್ಕೆ ಈಸಿ ಆಗುತ್ತೆ. ಸೊ ಸ್ಟೇ ಟ್ಯೂನ್ ಆಯಿತಾ. ಒಂಚೂರು ಹಾಲು ಕುಡಿದ್ಬಿಡ್ತೀನಿ, ಅದು ಒಣಗೋಷ್ಟರಲ್ಲಿ. ಪೂರಿ ಎಲ್ಲ ಮಾಡಾಯಿತು. ಈ ಥರ ಒಂದು ಬಟರ್ ಪೇಪರ್ ಮೇಲೆ ಹಾಕಿದ್ದೀನಿ, ಬಿಕಾಸ್ ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ದರೆ ಬಟರ್ ಪೇಪರ್ ಕನ್ಸಂಪ್ಷನ್ ಮಾಡ್ಕೊಳ್ಳುತ್ತೆ ಅಂತ. ಸಖತ್ತಾಗಿ ಬಂತು ಪೂರಿ ಮಾತ್ರ, ಸೂಪರಾಗಿದೆ ಗೈಸ್. ತುಂಬ ಇಷ್ಟ ಆಯಿತು. ಇದನ್ನು ಇವಾಗ ಹಾಟ್ ಬಾಕ್ಸ್ಗೆ ಹಾಕಬೇಕು. ಚಪಾತಿ ಕೂಡ ಮಾಡಾಯಿತು ಸತೀಶ್ಗೋಸ್ಕರ. ಜೊತೆಗೆ ಲಂಚ್ ಬ್ಯಾಗ್ ಕೂಡ ಪ್ಯಾಕ್ ಆಯಿತು. ಜಸ್ಟ್ ಇನ್ನೂ ಟೈಮ್ ಬಂದು 6:45. ಎಸ್, ಎಕ್ಸಾಕ್ಟ್ಲಿ 6:45. ಅವಳಿಗೆ ತಿಂಡಿ ಕೊಡ್ತಾಯಿದ್ದೀನಿ. ಚಾರು ಆಯಿತಾ? ಸೊ ಹೀಗೆ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ, ಕೆಲಸ ಇದೆ ಗೈಸ್. ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಫುಲ್ಲು ಅಡುಗೆ ಮನೆ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಒಂದು ಐಟಮ್ ಆದರೆ ತಲೆನೇ ಕೆಡ್ಸ್ಕೊಳ್ಳಲ್ಲ, 5-10 ನಿಮಿಷಕ್ಕೆ ಮಾಡಿ ಇಟ್ಬಿಡ್ತೀನಿ. ಸೊ ಈ 2-3 ಐಟಮ್ ಮಾಡಬೇಕು ಅಂದಾಗ ಸ್ವಲ್ಪ ರಿಸ್ಕ್ ಆಗುತ್ತೆ. ಇದು ನಾನು ಸಾಂಬಾರು ಕೂಟು ಥರ ಮಾಡಿದೆ, ಸೂಪರಾಗಿ ಬಂದಿತ್ತು. ಹಸಿ ಅವರೆಕಾಯಿ ಹುಳಿ. ಸೊ ರೆಸಿಪಿನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಕೆಲಸ ಇತ್ತಲ್ವ. ಚಪಾತಿ ಮಾಡಬೇಕು, ಪೂರಿ ಮಾಡಬೇಕು, ಅಂದಷ್ಟು ಸುಲಭ ಯಾವುದೂ ಅಲ್ಲ. ಅದ್ರ ಜೊತೆ ವಾರ ಪೂಜೆ ಎಲ್ಲನೂ ಮಾಡ್ಕೋಬೇಕಲ್ವ. ಸ್ವಲ್ಪ ರುಚಿ ಕಮ್ಮಿ ಅನ್ನಿಸ್ತು, ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಕುದಿಸ್ತಾ ಇದ್ದೀನಿ. ನನ್ನ ಮಗ ಅಂದ ನನಗೆ ಚಪಾತಿ ಕೊಡು ಅಮ್ಮ, ನನಗೆ ಪೂರಿ ಬಾಕ್ಸ್ಗೆ ಹಾಕು ಅಂತ. 2-3 ಮಾಡಿದಾಗ ಎಷ್ಟು ರಿಸ್ಕ್ ಆಗುತ್ತೆ. ಜೊತೆಗೆ ಅಡುಗೆ ಮನೆ ಕ್ಲೀನಿಂಗ್. ಒಂದೊಂದ್ಸಲಿ ಸತೀಶ್ ಮೇಲೆ ಬೇಜಾರು ಬರುತ್ತೆ. ಓಕೆ ಪರವಾಗಿಲ್ಲ, 3-4 ತಿಂತಾರೆ, ಇಷ್ಟಪಟ್ಟು ತಿನ್ನಲಿ ಅಂತ ಹೇಳಿ ಈಗ ವಿಕಿಗೆ ಅವ್ನು ಟ್ಯೂಷನ್ ಮುಗಿಸ್ಕೊಂಡು ಬಂದ. ಅವನಿಗೂ ತಿಂಡಿ ಕೊಟ್ಟು, ಚಾರುಗೆ ತಿಂಡಿ ಕೊಟ್ಟು, ಅವ್ರ ಪಪ್ಪ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ಯಾಕಂದರೆ ತುಂಬ ಹೂವು ಅದೆಲ್ಲ ಬೇಕಿತ್ತು ನನಗೆ ಆಷಾಢ ಶುಕ್ರವಾರಕ್ಕೆ. ಸೊ ಹಾಗಾಗಿ ಅದು ತರೋಕ್ಕೆ ಅಂತ ಅವರು ಸ್ನಾನಕ್ಕೆ ಹೋಗಿದ್ರು. ಅವ್ರು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಅವ್ರಿಗೂ ಕೂಡ ತಿಂಡಿ ಇಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಇವಳು ತಿಂಡಿ ತಿನ್ನು ಅಂದರೆ ನೋಡಿ ತಟ್ಟೆಗೆ ಕೊಟ್ಟಿದ್ದೀನಿ. ಹೂವಿನ ಜೊತೆ ಆಟ ಆಡ್ತಾ ಇದ್ದಾಳೆ. ಸಾಮಂತಿಗೆ, ಇದು ಸಂಪಿಗೆ ಹೂವು ಫ್ಲೇವರ್ ತುಂಬ ಚೆನ್ನಾಗಿತ್ತು ಅಂತ ಎಲ್ಲನೂ ಸ್ಕೂಲಿಗೆ ತೊಗೊಂಡೋಗ್ತೀನಿ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಳೆ. ನೋಡಿ, ಒಂದು ಹಾಟ್ ಬಾಕ್ಸ್ ಫುಲ್ ಚಪಾತಿ ಮಾಡಿದ್ದೀನಿ, ಒಂದು ಪಾತ್ರೆ ಫುಲ್ ಪೂರಿ ಮಾಡಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಪೂರಿ ಮಾತ್ರ. ಒಂದು ಚೂರು ಕೈಗೆ ಎಣ್ಣೆ ಅಂಟುತ್ತಾನೆ ಇಲ್ಲ, ಅಷ್ಟು ಸಖತ್ತಾಗಿ ಬಂದಿದೆ. ಈ ಥರ ಎಲ್ಲ ಮಾಡಿದ್ರು ಸತೀಶು ಒಂದೊಂದ್ಸಲಿ ಸಿಟ್ಟು ಬರೆಸ್ಬಿಡ್ತಾರೆ ನನಗೆ. ಸೊ ಇವಾಗ ಲಂಚ್ ಬಾಕ್ಸ್ ಕೂಡ ಎಲ್ಲ ಪ್ಯಾಕ್ ಆಯಿತು. ಅಡುಗೆ ಮನೆ ಒಂದು ಕ್ಲೀನ್ ಮಾಡಿದ್ರೆ ನನಗೆ ಅರ್ಧ ಕೆಲಸ ಮುಗ್ದಂಗೆ ಅನಿಸುತ್ತೆ. ನೋಡಿ, 5 ನಿಮಿಷಕ್ಕೆ ಎಲ್ಲ ಸೋಪ್ ಆಯಿಲ್ ಹಾಕ್ಕೊಂಡು, ಯಾಕಂದರೆ ಇದೆಲ್ಲ ಲಟ್ಸಿದ್ದೆ ಅಲ್ವಾ, ಪೂರಿ ಚಪಾತಿ ಎಲ್ಲ ಲಟ್ಸಿದ್ದೆ. ಕೌಂಟರ್ ಟಾಪ್ ಫುಲ್ ಗಲೀಜಾಗಿತ್ತು. ಚಾರುದು ತಿಂಡಿ ಆಯಿತು, ವಿಕ್ಕಿದ್ದು ತಿಂಡಿ ಆಯಿತು, ಅವ್ರ ಅಪ್ಪಂದು ಕೂಡ
ಸ್ನಾನಕ್ಕೆ ಹೋಗಿದ್ರು. ಜೊತೆಗೆ ಇವಳಿಗೆ ಸ್ವಲ್ಪ ಓದಿಸ್ತಾ ಇದ್ದೀನಿ. ಸ್ಪೆಲ್ಲಿಂಗ್ಸ್ ಅಂತೂ ಈ ನಡುವೆ ಸಖತ್ ಮಿಸ್ ಮಾಡ್ತಾಳೆ, ತಪ್ಪು ಬರೀತಾಳೆ. ಹೇಳೋವಾಗ ಕರೆಕ್ಟಾಗಿ ಹೇಳ್ತಾಳೆ ನನಗೆ ಒಪ್ಸೋವಾಗ, ಬಟ್ ಅಲ್ಲಿ ಟೆಸ್ಟಲ್ಲಿ ಬರೆಯುವಾಗ ತಪ್ಪು ಬರೆದಿರ್ತಾಳೆ. ಅವಳಿಗಿನ್ನ ಜುಟ್ಟು ಕಟ್ಟಬೇಕಿತ್ತು. ನಾನು ನೆಲ ಗುಡಿಸಿ ಒರೆಸಿ ಪಾತ್ರೆ ಎಲ್ಲ ಆಗಿತ್ತು, ಬಟ್ಟೆ ವಾಶ್ ಮಾಡಿ ಸ್ನಾನ ಆಗಿ ವಾರ ಪೂಜೆ ಮಾಡಬೇಕಾಗಿತ್ತು. ಸೊ ಇಷ್ಟೆಲ್ಲ ಬೇಗ ನನಗಂತೂ ಕೆಲಸ ಮಾಡೋಕ್ಕೆ ಯಾವತ್ತೂ ಬೇಜಾರಾಗಲ್ಲ, ಖುಷಿಯಿಂದನೇ ಮಾಡ್ತೀನಿ. ಸ್ವಲ್ಪ ನನಗೆ ಸತೀಶು ಬೆಳಬೆಳಗ್ಗೆ ಕಿರಿಕ್ ತರಬಾರ್ದು. ಎಲ್ಲರೂ ಮನೆ ಗಂಡಸರು ಹಿಂಗೇನಾ ಅಥವಾ ನಮ್ಮ ಮನೇಲಿ ಸ್ವಲ್ಪ ಡಿಫ್ರೆಂಟಾ ಅಂತ ನಂಗೆ ಡೌಟ್ ಆಗುತ್ತೆ. ನಮ್ಮಪ್ಪ ಹಾಗಿರಲಿಲ್ಲ. ಸೊ ಸಿಂಪಲ್ಲಾಗಿ ಮನೇಲೆ ರಾಘವೇಂದ್ರ ಸ್ವಾಮಿಗೆ ಹಾಲು ಹಣ್ಣು ಎಲ್ಲ ಇಟ್ಟು ದೀಪ ಹಚ್ಚಿದೆ. ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಕೈಲೂ ಊದುಗಟ್ಟಿ ಎಲ್ಲ ಬೆಳಗಿಸ್ದೆ. ಯಾಕಂದರೆ ನಾಳೆ ಆಷಾಢ ಶುಕ್ರವಾರ, ಕೊನೆ ಆಷಾಢ ಶುಕ್ರವಾರ. ಸೊ ಇವತ್ತೇ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ದಾಸವಾಳ ಹೂವು, ಸಂಪಿಗೆ ಹೂವು ಎಲ್ಲ ಹಾಕಿ ತುಪ್ಪದ ದೀಪ ಎಲ್ಲ ಹಚ್ಚಿ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಕಾರು ಓಡಿಸ್ತಾ ಇದೆಯದು, ಕಾರು ಜಾಣ. ಬಾಯ್ ಮಾಡು, ಬಾ ಮಗ್ನೆ, ಟೈಮ್ ಆಯ್ತು, ಅವ್ರ ಅಣ್ಣ ಹೋಗ್ಲಿ. ಬಾಯ್ ಮಾಡು, ಬಾಯ್. ಆಂಟಿಗೆ ಬಾಯ್ ಮಾಡಲ್ಲ, ವಿಕಾಸಕ್ಕೆ ಬಾಯ್. ಹ್ಞೂ ಬಾ ಬಾ ಬಾ, ಅಳ್ಬಾರ್ದು. ಇದು ಅಂತೂ ಈ ನಡುವೆ ತುಂಬ ಹೋಗ್ಬಿಟ್ಟಿದ್ದಾನೆ ನನ್ನ ನನ್ನನ್ನು ಮುಂಚೆ ನನ್ನ ನೋಡಿದ್ರೆ, ನನ್ನ ವಾಯ್ಸ್ ಟೋನ್ ನೋಡಿದ್ರೆ ಎದುರ್ಕೋತಿದ್ದ. ಈಗ ಆಂಟಿ ಅಂತ ಅಳ್ತಾನೆ ಗೈಸ್. ಗಾಡೀಲಿ ನಾನು ಬರ್ತೀನಿ ಅಂತ ಹಠ ಮಾಡ್ತಿದ್ದ. ಬಟ್ ನಾ ಟೆಂಪಲ್ಗೆ ಹೋಗ್ಬೇಕಿತ್ತು, ತುಂಬ ಲೇಟ್ ಆಗುತ್ತೆ ಪುಟ್ಟ, ನೀನಿರು ಮನೇಲಿ, ಆಮೇಲೆ ಬರ್ತೀನಿ ಅಂತ ಸಮಾಧಾನ ಮಾಡಿ ಅವನ್ನ ಬಿಟ್ಟು, ಅವ್ನಿಗೆ ಹೋಗೋಕ್ಕೆ ಒಂಚೂರು ಇಷ್ಟ ಇಲ್ಲ ಗೈಸ್. ಆದರೂ ಸಮಾಧಾನ ಮಾಡಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದೆ. ಮಂಗಳಾರತಿ ಎಲ್ಲ ಚೆನ್ನಾಗಾಯಿತು. ಅಕ್ಷತೆ ತೀರ್ಥ ಪ್ರಸಾದ ಎಲ್ಲ ಇಸ್ಕೊಂಡು, ಇವತ್ತು ಚಾಮುಂಡೇಶ್ವರಿದು ಹುಟ್ಟಿದಬ್ಬ. ಇವತ್ತಂತೂ ನಮ್ಮ ಮೈಸೂರಲ್ಲಿ ಎಲ್ಲ ಕಡೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಅಲ್ಲಿಂದ ಸಾಯಿಬಾಬಾ ಮಂದಿರಕ್ಕೆ ಬಂದೆ. ನನ್ನ ಕೈಲಿ ಆಗ್ತಾ ಇರಲಿಲ್ಲ, ಲಿಟ್ರಲ್ಲೇ ಆಗ್ತಾಯಿಲ್ಲ ಅಂತ ಕುತ್ಕೋಬಾರ್ದು, ಏನೂ ಆಗಲ್ಲ ಅಂತ ಹೇಳಿ ಹೋಗಿ ಬರೋಣ ಅಂತ ಹೇಳಿ ಬಂದಂಥದ್ದು. ಇನ್ನು ದೇವರಿಗೆ ಅಭಿಷೇಕ ಅದೆಲ್ಲ ಮಾಡ್ತಾಯಿದ್ರು. ಹೋದ ವಾರ ಗುರುಪೂರ್ಣಿಮೆ ಆಗಿತ್ತು, ತುಂಬಾ ಕ್ರೌಡ್ ಇತ್ತು. ಈ ಸಲ ಅಷ್ಟೇನು ರಶ್ ಇರಲಿಲ್ಲ. ಅಲ್ಲಿ ಪಾರ್ವತಿ ಅಮ್ಮನವರು ಚಾಮುಂಡೇಶ್ವರಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ಹೂ ಬೇಕಿತ್ತು ನಾಳೆ ಪೂಜೆಗೆ, ಬಟನ್ಸ್ ರೋಸ್ ಕನಕಾಂಬರ, ಅದನ್ನು ತಗೊಂಡು ಹೋಗೋಣ ಅಂತ ಹೇಳಿ ಅದು ಕೂಡ ತಗೊಂಡು ಮನೆ ಕಡೆ ಬಂದೆ. ಹೋದ್ರಲ್ಲ ಏನೇನಾಗಿದೆ ಏನು ಎತ್ತ ಅಂತ. ಜಸ್ಟ್ ಇವಾಗ ಸ್ವಲ್ಪ ಕನಕಾಂಬರ ಹೂ ಎಲ್ಲ ಬೇಕಿತ್ತು, ತೊಗೊಂಡು ಮನೆಗೆ ಬಂದೆ. ಎದು ತಗೋ ಬಾಯ್ಲಿ. ನಾನು ಬಂದ ತಕ್ಷಣ ನನ್ನ ಹುಡ್ಕೊಂಬಂದಿದ್ದಾನೆ ಚೋಟ ಸಾಹೇಬ. ಬನ್ನಿ ತೋರಿಸ್ತೀನಿ. ಬೆಳಿಗ್ಗೆನೂ ಅಷ್ಟೇ ಹೋಗೋಕ್ಕೆ ಬಿಡಲಿಲ್ಲ. ಬಾ. ಯಾಕೆ ಅಮ್ಮ ಬೇಡ, ಅಮ್ಮ ಪತ್ತಿ ಮಾಡ್ತಾರೆ, ಹೋಗು. ನಾನು ಬರಲ್ಲ, ಹೋಗು ನೀನೆ. ನಾನು ಇಲ್ಲೇ ಕುತ್ಕೋತೀನಿ, ನಾನು ಬರಲ್ಲ, ಹೋಗು. ಯಾಕೆ ಬಾ. ಬರಲ್ವಾ? ಯಾಕೆ? ಅಮ್ಮ ಏಟ್ ಕೊಡ್ತಾರೆ, ಹೋಗು. ನೋಡಿ ಗೈಸ್ ಹೆಂಗೆ ಹೋಯ್ತವನೇ ಅಪ್ಪ. ಓಡು. ನಾ ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ಸತೀಶದು ಸ್ನಾನ ಎಲ್ಲ ಆಗಿತ್ತು. ಅವ್ರಿಗೂ ಒಂದು ಕಪ್ ಹಾಲೆಲ್ಲ ಮಾಡಿ ಕೊಟ್ಟೆ. ಸೊ ಪಾಪು ಜೊತೆ ಆಟ ಆಡ್ತಾ ಇರ್ತೀಯೋ ಬಂದು ತಿಂಡಿ ಕೊಡ್ತೀಯೋ ಅಂದರು. ಸೊ ನನಗೂ ಯಾಕೋ ಕಾಫಿ ಮಾಡ್ಕೋಬೇಕು ಅನ್ನಿಸ್ತು. ಸೊ ನಾನು ತಟ್ಟೆಗೆ ಹಾಕ್ಕೊಂಡು ಕೂತ್ಕೊಂಡು ತಿಂದ್ಕೊಂಡು ಜೊತೆ ಕಾಫಿ ಹಿಡ್ಕೊಂಡು ಸೂಪರಾಗಿತ್ತು. ನಾನು 2 ಚಪಾತಿ 2 ಪೂರಿ ತಿಂದೆ ಗೈಸ್. ಅವರು ಬರೀ ಚಪಾತಿ ತಿಂದರು, ಹೆಂಗಾದರೂ ತಿನ್ನಲಿ ಅಂತ ಅಂದ್ಕೊಂಡೆ. ನೋಡಿದ್ರಲ್ಲ, ತಿಂಡಿ ಕೂಡ ಆಯಿತು, ಕಾಫಿ ಕೂಡ ಆಯಿತು. ಬೆಳಗ್ಗೆ 1 ಕಪ್ ಹಾಲು ಕುಡ್ದಿದ್ದೆ, ಸ್ವಲ್ಪ ಶುಂಠಿ ಎಲ್ಲ ಹಾಕ್ಕೊಂಡು ಹಾಲು ಕುಡ್ದಿದ್ದೆ. ಇವಾಗ ಚೂರು ಕಾಫಿ ಕುಡಿದೆ. ಯಾಕಪ್ಪ ಈ ವ್ಲಾಗ್ ನಿಮಗೆ ತಮ್ಲೈ ನೋಡಿದರೆ ಗೊತ್ತಿರುತ್ತೆ. ಆ್ಯಕ್ಚುಲಿ ನಾನು ನೆನ್ನೆ ಮಾತಾಡಬೇಕು ಅಂತ ಅಂದ್ಕೊಂಡೆ, ನನ್ನ ಕೈಲಿ ಆಗಲಿಲ್ಲ ಲಿಟ್ರಲಿ. ಸೊ ಹಾಗಾಗಿ ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸುಮಾರು ಜನದ ಒಂದು ಕಾಮನ್ ಕ್ವಶನ್, ಇಷ್ಟೆಲ್ಲ ಚಿನ್ನ ತೊಗೋತೀರಾ, ಇಷ್ಟೆಲ್ಲ ಸೇವಿಂಗ್ಸ್ ಅಂತೀರಾ, ನಿಮಗೆ ದುಡ್ಡು ಎಲ್ಲಿಂದ ಬರುತ್ತೆ? ಸತೀಶ್ ಅಣ್ಣ ನಿಮ್ಗೆ ಕೇಳಿದಾಗೆಲ್ಲ ಕೊಡ್ತಾರಾ? ನಿಮ್ಮ ಮನೆ ಖರ್ಚೆಲ್ಲ ನಿಮ್ಮದೇನಾ? ಓ ಗಾಡ್ ಅಯ್ಯಪ್ಪ. ಆಮೇಲೆ ಶಾಪಿಂಗ್ ವ್ಲಾಗಲ್ಲಿ 2 ಜನ ನನಗೆ ಕಮೆಂಟ್ ಮಾಡಿದರು. ಆ ಕಮೆಂಟ್ ನೋಡಿ ನನಗೆ ನಿಜಕ್ಕೂ ಸ್ವಲ್ಪ ಬೇಜಾರಾಯಿತು. ಏನಂದರೆ, ನೀವು ನಿಮ್ಮ ಅಮ್ಮಂಗೆ ಮಾತ್ರ ಕಾಸ್ಟ್ಲಿ ಸ್ಯಾರಿ, ಅಂದರೆ ಮೀನ್ಸ್ ನಾನು ಹೇಳೋದಲ್ಲ, ಇದು ತೊಗೊಂಡಿದ್ದೀನಿ, ಮೈಸೂರು ಸಿಲ್ಕ್ ತೊಗೊಂಡಿದ್ದೀನಿ ಅಂತ. ಏನೋ ಆಗಿದೆ ಕ್ಯಾಮ್ರಾಗೆ, ಬ್ಲರ್ ಆಗ್ತಾಯಿದೆ. ತೊಗೊಂಡಿದ್ದೀರಾ? ಮಿಕ್ತವ್ರಿಗೆಲ್ಲ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀರಾ ಅಂತ.
ದಯವಿಟ್ಟು ಈ ರೀತಿಯ ಅಪಾರ್ಥ ಮಾಡ್ಕೋಬೇಡಿ, ಅದು ನನ್ನ ಬಗ್ಗೆ. ಯಾಕಂದರೆ ಸುಮಾರು ವರ್ಷ ಹಳೆ ವಿಡಿಯೋಗಳಿದೆ ನನ್ನ ಹತ್ರ, 2-3 ವರ್ಷ ಹಳೆ ವಿಡಿಯೋಗಳು ಹೋಗಿ ನೋಡಿ. ಪ್ರತಿ ಒಂದು ಹಬ್ಬಕ್ಕೂ ನಾನು ಸ್ಯಾರಿ ಕೊಟ್ಟಿದ್ದೀನಿ. ಕೊಡ್ತಾ ಚೆನ್ನಾಗೇ ಕೊಡಬೇಕು. ಒಬ್ಬೊಬ್ಬರು ನಮ್ಮ ರಿಲೇಟಿವ್ಸೇ ಎದುರುಗಡೆ ಸಿಕ್ಕಿದ್ರು ನನ್ನನ್ನು ಮಾತಾಡ್ಸಲ್ಲ. ಅಂಥದ್ರಲ್ಲಿ ಅವ್ರನ್ನ ನಾನು ಕರೆದು ನಮ್ಮ ಮನೇಲಿ ನಾನು ಏನು ಸತ್ಕಾರ್ಯ ಮಾಡಬೇಕು ಅದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ಎದುರುಗಡೆ ಸಿಕ್ಕಿದ್ರು ನನ್ನನ್ನು ಮಾತಾಡಿಸ್ದೆ ಮುಖ ತಿರ್ಕೊಂಡು ಹೋಗೋರಿಗೆ ನಾನು ಅಷ್ಟು ಪ್ರೀತಿ ಕೊಡ್ತೀನಿ, ಬೆಲೆ ಗೌರವ ಕೊಡ್ತೀನಿ. ನೀವು ಯಾಕೆ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ? ಎಲ್ಲರೂ ಅಲ್ಲ, 2-3 ಜನನೂ ಆ ಥರ ಕಮೆಂಟ್ ಮಾಡಿದರು. ಗಾಯ್ಸ್, ತಾಯಿ ಋಣ ಸತ್ರು ತೀರ್ಸೋಕ್ಕಾಗಲ್ಲ. ತಾಯಿ ಋಣ, ಜನ್ಮ ಕೊಟ್ಟ ತಾಯಿ ಋಣ ಸತ್ರು ತೀರ್ಸೋಕ್ಕಾಗಲ್ಲ. ಅಂಥದ್ರಲ್ಲಿ ನಾನು ನಮ್ಮಮ್ಮನಿಗೆ ಒಂದು ಸೀರೆ ತಂದು ಕೊಟ್ಬಿಟ್ರೆ ಋಣ ತೀರೋಗ್ಬಿಡುತ್ತಾ? ಆ ಥರ ಭೇದ ಭಾವ ನಾನು ಯಾವತ್ತೂ ಮಾಡಲ್ಲ. ನಾನು ಕೊಡೋದೇ ಒಂದೇ ಸಲ ನಮ್ಮಮ್ಮನಿಗೆ. ಇನ್ನು ಸತೀಶು ಅವ್ರ ಅಕ್ಕನಿಗೆ, ಅಕ್ಕಂದಿರಿಗೆ ಗೌರಿ ಹಬ್ಬದಲ್ಲೂ ದುಡ್ಡು ಕೊಡ್ತಾರೆ. ಅವರು ಊರಿಗೆ ಹೋದಾಗೆಲ್ಲ ಅವ್ರಿಗೆ ದುಡ್ಡು ಕೊಡ್ತಾರೆ, ಲೆಕ್ಕ ಇಲ್ಲದಷ್ಟು ಕೊಡ್ತಾರೆ. ಸೊ ಗೊತ್ತಿಲ್ಲದೆ ಈ ರೀತಿ ಎಲ್ಲ ಕಮೆಂಟ್ ಮಾಡಬೇಡಿ, ಬೇಜಾರಾಗುತ್ತೆ. ಇಷ್ಟೇನ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಸೊ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲ ಕಡೆ ಒಂದೇ ಕಡೆ ಅಂತ ಅಲ್ಲ, ಎಲ್ಲೆಲ್ಲಿ ಸಿಗ್ತಾರೋ ಭಕ್ತಾದಿಗಳು ಅಥವಾ ಜನಗಳು, ಅನಾಥಾಶ್ರಮ, ವೃದ್ಧಾಶ್ರಮ ಇಂಥ ಕಡೆ ಎಲ್ಲ 2,500 ಜನ ಒಟ್ಟಿಗೆ ಎಲ್ಲೂ ಸಿಗಲ್ಲ. ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ಗೆ ನಮ್ಮ ಹುಡುಗರು ಟಾಟಾ ಎ.ಸಿಲಿ ಹೋಳಿಗೆ ಮಾಡಿದ್ವಲ್ಲ ನಿನ್ನೆ, ಅದನ್ನು ತೊಗೊಂಡು ಹೋಗಿದ್ದಾರೆ. ನಾನು ಹೋಗಬೇಕಿತ್ತು, ಬಟ್ ಐ ಕಾಂಟ್, ಕೆಲಸ ಇದೆ. ಹೂ ಪೋಣಿಸ್ಬೇಕು, ನನಗೆ ಹುಷಾರಿಲ್ಲ. ನಾನು ವಾಯ್ಸಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು, ನನಗೆ ರನ್ನಿಂಗ್ ನೋಸ್ ಆಗಿಬಿಟ್ಟಿದೆ, ಇಲ್ಲಿ ಬ್ಲಾಕ್ ಆದಂಗೆ ಅನ್ನಿಸ್ತಾ ಇದೆ. ಆಮೇಲೆ ಇನ್ನೊಂದು ಏನೋ ನನಗೆ ವಿಡಿಯೋ ಎಲ್ಲಿ ಲಾಂಗ್ ಆಗಿಬಿಡುತ್ತೋ ಅಂತ ಒಂದು ಭಯ, ಟೆನ್ಷನ್. ಸುಮಾರು ಜನ ಹೇಳ್ತಾರೆ ಲಾಂಗ್ ವಿಡಿಯೋ ಬೇಡ, 15-20 ಸೆಕೆಂಡ್ ಡ್ಯೂರೇಷನ್ ಒಳಗಿರಲಿ ನಿಮ್ಮ ವಿಡಿಯೋಸು, ನೋಡ್ಲಿಕ್ಕೆ ಬೋರ್ ಆಗುತ್ತೆ ಅಂತ. ನಿಜಾನ ಎಲ್ಲರ ಒಪಿನಿಯನ್ ಅದೇ ಥರನ. ನನ್ನ ವಿಡಿಯೋ ಲೆಂತ್ನ ಕಮ್ಮಿ ಮಾಡ್ಕೋಬೇಕಾ ಅಥವಾ ಈಗಿರೋ, ಯಾಕೋ ಗೈಸ್ ಇಲ್ಲಿ ಸೆಟ್ ಆಗ್ತಾಯಿಲ್ಲ, ಬನ್ನಿ ನಮ್ಮ ರೆಗ್ಯುಲರ್ ಪ್ಲೇಸ್ಗೆ ಹೋಗೋಣ. ಈಗಿರೋ ಲೆಂತೇ ಮೇಂಟೈನ್ ಮಾಡಲಾ ಅಥವಾ ವಿಡಿಯೋ ಡ್ಯೂರೇಷನ್ ಏನಂತಾರೆ, ವಿಡಿಯೋ ಕನ್ಸಿಸ್ಟೆನ್ಸಿ, ವಿಡಿಯೋನ ಶಾರ್ಟ್ ಮಾಡ್ಕೊಳ್ಳ ಅಂತ ಕಮೆಂಟಲ್ಲಿ ಹೇಳಿ. ನೀವು ಹೇಳಿದ್ರೆ ಎಷ್ಟು ಜನ ಹೇಳ್ತೀರೋ ಅದ್ರ ಪ್ರಕಾರ ನಾನು ವಿಡಿಯೋ ಡ್ಯೂರೇಷನನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಕಡಿಮೆ ಮಾಡ್ಕೊಳ್ಳಿ ಅಂತಂದರೆ ಕಡಿಮೆ ಮಾಡ್ಕೋತೀನಿ, ಇಲ್ಲ ಬೇಡ ಸಿಸ್ ಲಾಂಗ್ ವಿಡಿಯೋಸೇ ಇರಲಿ ಅನ್ನೋದಾದರೆ ಇಟ್ಸ್ ಓಕೆ. ನಾನು ಕಮೆಂಟಲ್ಲಿ ಹೇಳಿ ಆಯಿತಾ. ಆಮೇಲೆ ದುಡ್ಡು ಎಲ್ಲಿಂದ ಬರುತ್ತೆ ಗೈಸ್, ನಾನು ಅಷ್ಟೋ ಇಷ್ಟೋ ಒಂದಿಷ್ಟು ಅಂತ ಯೂಟ್ಯೂಬಿಂದ ಅರ್ನ್ ಮಾಡ್ತೀನಿ, ಅದು ನಿಮ್ಮೆಲ್ರಿಗೂ ಗೊತ್ತು. ಸೊ ಜೊತೆಗೆ ಈಗ ಕೆಳಗಡೆನೂ ಕೆಲಸ ಮಾಡ್ಕೊಡ್ತೀನಿ. ಒಂದು ಹುಡುಗ ಏನು ಕೆಲಸ ಮಾಡ್ತಾನೋ ಅದಕ್ಕಿಂತ ನಾನು ಒಂದು ಸ್ವಲ್ಪ ಜಾಸ್ತಿನೇ ಸತೀಶ್ಗೆ ಕೆಲಸ ಮಾಡ್ಕೊಡ್ತೀನಿ. ಹಂಗಂತ ಅಂದ್ಬಿಟ್ಟು ಅವರೇ ನನಗೆ ಸಂಬಳ ಕೊಡಲ್ಲ. ನನಗೆ ಬೇಕಾದಾಗ ನನಗೆ ಅದು ಬೇಕು, ನನಗೆ ಇದು ಬೇಕು, ನಂಗೆ ದುಡ್ಡು ಬೇಕು ಅಂತ ಇಸ್ಕೊತೀನಿ, ಅದನ್ನು ಇಟ್ಕೊಂಡಿರ್ತೀನಿ. ಇಂಥ ಟೈಮ್ ಬಂದಾಗ ಖರ್ಚು ಮಾಡ್ತೀನಿ. ನನಗೆ ಅಂತ 4 ಕಾಣಿ ಚಾಕ್ಲೇಟು, ಒಂದು ನನಗೆ ನಯೆ ಪೈಸ ಒಂದು ಸ್ಟಿಕ್ಕರ್ ಬೊಟ್ಟು ನಾನು ತೊಗೊಳ್ಳಲ್ಲ. ನಂದು ಏನೇ ಪರ್ಸ್ನಲ್, ನನಗೇನೇ ನನ್ನ ಮಗಳಿಗೆ ಏನೇ ಬೇಕಿದ್ರು ಎಲ್ಲನೂ ಸತೀಶೇ ತರೋದು. ಈಗೇನೋ ಬೇಕಿತ್ತು ಅಂಗಡಿಗೆ ಹೋಗಿದ್ದೆ, ನನಗೇನೋ ಬೇಕಿತ್ತು ಇನ್ನರ್ ವೇರ್ಸೆ ಅಂದ್ಕೊಳ್ಳಿ, ಈಗ ಮಂತ್ಲಿ ನಿಮಗೆ ಗೊತ್ತು ಪ್ಯಾಡ್ಸ್ ಆ ಥರದ್ದೆಲ್ಲ ಬೇಕಿತ್ತು ಅಂದಾಗ ನಾನು ತೊಗೊಂಡು ಸತೀಶ್ ಕೇಳಿದಾಗ ಅವ್ರಿಗೆ ಗೂಗಲ್ ಪೇ ಮಾಡ್ತಾರೆ. ನಿಜವಾಗ್ಲೂ ನಮ್ಮ ಮನೆ ಜವಾಬ್ದಾರಿ, ದುಡ್ಡು ಕಾಸೋ ಜವಾಬ್ದಾರಿ ನಂದು ಅಲ್ವೇ ಅಲ್ಲ. ನೀವು ಯಾಕೆ ಹಿಂಗೆ ತಪ್ಪು ತಿಳ್ಕೊಂಡಿದ್ದೀರೋ ಅದು ನನಗೆ ಗೊತ್ತಿಲ್ಲ. ಈಗ ನನಗೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ, ನಾನು ಅದನ್ನು ಏನೂ ಖರ್ಚು ಮಾಡಲ್ಲ, ನಾನು ಹಾಗೆ ಇಟ್ಕೊಂಡಿರ್ತೀನಿ. ನನ್ನ ಮಕ್ಳಿಗೆ ಏನು ಬೇಕೋ ಅದೆಲ್ಲ ಸತೀಶೇ ನೋಡ್ಕೋತಾರೆ. ಅದ್ರ ಜೊತೆಗೆ ಒಂದು ಮನೆ ಬಾಡಿಗೆ ದುಡ್ಡು ನಾನು ಇಸ್ಕೊತೀನಿ. ನಾನು ಅದು ಚೀಟಿ ಹಾಕ್ಕೊಂಡಿದ್ದೀನಿ, ವರ್ಷಕ್ಕೆ ಒಂದ್ಸತಿ ಚೀಟಿ ತೆಗಿತೀನಿ. ಅದೇ ದುಡ್ಡನ್ನ ನಾನು ಬಳಸಲ್ಲ, ಸತೀಶ್ಗೆ ಅದೇ ದುಡ್ಡಲ್ಲಿ ಗೋಲ್ಡ್ ಗಿಫ್ಟ್ ಕೊಡ್ತೀನಿ. ಸೊ ಕ್ಲಾರಿಫೈ ಸಿಗ್ತಾ? ದುಡ್ಡು ಎಲ್ಲಿಂದ ಬರುತ್ತೆ? ಸಂಪಾದನೆ ಮಾಡಿದ್ರೆ ದುಡ್ಡು ಬರುತ್ತೆ ಗೈಸ್, ಇಲ್ಲಾಂದರೆ ಸುಮ್ಮನೆ ಬಿಟ್ಟು ಅಂತೂ ಎಲ್ಲಿಂದನೂ ಬರಲ್ಲ. ಇನ್ನು ಕಳ್ತನ ಮಾಡೋಕ್ಕೆ ಹೋಗ್ತೀನಿ. ಯಾಕೆ ಹಿಂಗೆ ತಪ್ಪಾಗಿ ಅರ್ಥ ಮಾಡ್ಕೋತೀರಾ? ನನಗಂತೂ ಗೊತ್ತಾಗ್ತಾ ಇಲ್ಲ. ದುಡ್ಡು ಎಲ್ಲೂ ಬರಲ್ಲ, ನಾವು ಕಷ್ಟಪಡ್ತೀವಿ, ಗೇಯ್ತೀವಿ, ಸಂಪಾದನೆ ಮಾಡ್ತೀವಿ. ನನಗೆ ಬೇಕಾದರೆ ಸತೀಶ್ ಹತ್ರ ಕೇಳಿ ಇಸ್ಕೋತೀನಿ. ನಮ್ಮ ಮನೆ ವ್ಯವಹಾರ ಎಲ್ಲ ಸತೀಶ್ದೆ. ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಆಮೇಲೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ನೋಡಿ, ಮಾವಿನ ಸೊಪ್ಪು ರೆಡಿ ಇದೆ, ತೋರಣ ಮಾಡಬೇಕು. ನಾಳೆ ಶುಕ್ರವಾರ, ಆಷಾಢ ಶುಕ್ರವಾರದ ಕೊನೆಯ ವಾರ. ಫಸ್ಟು ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಯಾವುದೂ ತೆಗೆದಿರಲಿಲ್ಲ. ಹಾಗಾಗಿ ಬಂದ್ಬಿಟ್ಟೆ. ಮೆಡಿಕಲ್ಗಾದರೂ ಹೋಗಿ ಒಂದು ಮಾತ್ರೆ ತಂದು ತಿಂತೀನಿ. ಯಾಕಂದರೆ ಇಲ್ಲಾಂದರೆ ನಾಳೆ ನನ್ನ ಕೈಲಿ ಆಗಲ್ಲಪ್ಪ, ಈ ಥರ ಮೂಗಿಟ್ಕೊಂಡು ಬಾಡಿ ಫುಲ್ ಪೇಯ್ನ್ ಆಗ್ತಾಯಿದೆ. ಆದರೂ ಬೆಳಗ್ಗೆಯಿಂದ ಟ್ರೈ ಮಾಡಿದೆ. ಸೊ ಇದಾಗಿತ್ತು ವ್ಲಾಗ್. ಹೇಗಿತ್ತು ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ವ್ಯೂಸ್ ಕೊಡಿ ಅಷ್ಟೇ ನಾನು ಕೇಳೋದು. ಸಪೋರ್ಟ್ ಮಾಡಿ ಗೈಸ್, ದಯವಿಟ್ಟು ಸಪೋರ್ಟ್ ಮಾಡಿ. ಜೈ ಚಾಮುಂಡೇಶ್ವರಿ. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಾವು 2,500 ಹೋಳಿಗೆ ಕೊಡ್ತಾ ಇದ್ದೀವಿ ಅಂತ. ನಾನು ಹೋಗಬೇಕಿತ್ತು, ಹೋಗಲಿಲ್ಲ, ಬೇಜಾರು. ಅವರು ಬೆಳಗ್ಗೆ 6-6:30 ಸ್ಟಾರ್ಟ್ ಮಾಡಿದ್ದಾರೆ ಹಂಚೋಕ್ಕೆ. ನಾನು ಮನೆ ಬಿಟ್ಟು ಮಕ್ಕಳು ಬಿಟ್ಟು ಹೆಂಗೆ ಹೋಗೋಕ್ಕಾಗತ್ತೆ ಅಲ್ವಾ? ಸೊ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸಪೋರ್ಟ್, ಲವ್ ಜಾಸ್ತಿ, ಲವ್ ಮೀ, ಬಾಯ್.